ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದೊಂದು ಮಾರ್ನಿಂಗ್ ರೊಟೀನ್. ಸೊ ರೂಮ್ ನೋಡ್ಬೋದು ನಿಮ್ಗೆ ಎಷ್ಟು ಮೆಸ್ಸಿ ಆಗಿದೆ. ಸೊ ಇದನ್ನು ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಆಲ್ರೆಡಿ. ಸೊ ಸುಮ್ಮನೆ ಹಾಗೆ ಒಂದು ವ್ಲಾಗ್ ಶುರು ಮಾಡೋಣ ಅಂತ ಇದು ಮಗು ಬಟ್ಟೆ ಒಣಗಾಕೋದು. ನೆನ್ನೆ ಮಳೆ ಬಂತು ಅಂತ ಅರ್ಜೆಂಟಲ್ಲಿ ಬೇಗ ಹಾಗೆ ತಂದು ಆ್ಯಂಡ್ ಕ್ಲೀನ್ ಮಾಡೋದಕ್ಕೂ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಪಾಪು ಏನು ಮಾಡ್ತಿದ್ದಾನೆ ಅಂತ ನೋಡಿದೆ. ಅವನೇನು ಆಟಾಡ್ತಾಯಿದ್ದ, ಬಟ್ ನಮಗೆ ಏನೋ ಟೆನ್ಷನ್ನು, ಎಸ್ಪೆಷಲಿ ಅವರು ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಜೊತೆ ಇರಲೇಬೇಕು ಅಂತ ಅನಿಸುತ್ತೆ. ಅಪ್ಪ ಇದ್ದರು, ಅಜ್ಜಿ ಇದ್ದರು, ನೋಡ್ಕೊತಾ ಇದ್ರು, ಆದ್ರೂ ಏನೋ ಟೆನ್ಷನ್ನು. ಸೊ ಬಾಣ್ತಿ ರೂಮ್ ಅಂದರೆ ಎಷ್ಟು ಕೆಲಸ, ಅಂದರೆ ಈ ಬಾಣ್ತಿ ಮನೆ ಅಂದ್ರೇ ಎಷ್ಟು ಕೆಲಸ ಮಾಡಿದ್ರು ಸಾಲಲ್ಲ, ಎಷ್ಟು ರೂಮ್ ಕ್ಲೀನ್ ಮಾಡಿದ್ರು ಹಾಗೆ ಇರುತ್ತೆ. ಸೊ ಆ ಬುಕ್ ಬಗ್ಗೆ ತೋರಿಸ್ತಿದ್ದೆ, ಅದು ಅವ್ನ ಹಾಸಿಗೆ ಕೆಳಗೆ ಇಡೋಕ್ಕೆ ನಮ್ಮ ಅಜ್ಜಿ ಹೇಳಿದ್ರು. ಹಾಗೆ ಪೊರ್ಕೆ ಕೂಡ ಅಷ್ಟೇ ಅವನ ಹಾಸಿಗೆ ಪಕ್ಕದಲ್ಲೇ ಇಟ್ಟಿರ್ತಾರೆ. ಅಕಸ್ಮಾತ್ ನಾನು ಆ ಕಡೆ ಎದ್ದೋದ್ರು ಏನೋ ಒಂದು ಪ್ರೊಟೆಕ್ಷನ್ ಥರನೋ ಏನೋ ಗೊತ್ತಿಲ್ಲ, ಆಗ್ಲಿಂದನೂ ಅದು ನಡ್ಕೊಂಬಂದಿದೆ. ನಾವು ಕ್ವೆಶನ್ ಮಾಡೋದಕ್ಕೆ ಹೋಗೋದಿಲ್ಲ. ಹೀಗೆ ಬೇಗ ಕ್ಲೀನ್ ಮಾಡೋಣ ಅಂತ ಮಾಡಿದೆ. ಅರ್ಧಂಬರ್ಧ ಆಯಿತು, ಅಷ್ಟರಲ್ಲಿ ಸುಸ್ತಾಯಿತು. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಅದನ್ನು ಅಲ್ಲಿಗೆ ಬಿಟ್ಟು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ತಿಂದೆ. ನಮ್ಮ ಮಮ್ಮಿ 1 ಪಾಟ್ ರೈಸ್ ಮಾಡಿದ್ರು, ತರಕಾರಿ ಎಲ್ಲ ಹಾಕಿ, ತುಂಬಾ ಟೇಸ್ಟಿಯಾಗಿತ್ತು. ಅಷ್ಟರಲ್ಲಿ ಮಗು ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮಲಗಿಸಿ ಈಗ ಫ್ರೆಶ್ ಆಗಿ ಎದ್ದಿದ್ದಾನೆ. ಅವ್ರ ಅಣ್ಣ ಸ್ಕೂಲಿಂದ ಬಂದಿದ್ದಾನೆ. ಏನೋ ಅವತ್ತು ಫೀಲ್ಡ್ ಟ್ರಿಪ್ ಕರ್ಕೊಂಡು ಹೋಗಿದ್ರು ಅಂತ ಅದ್ರದ್ದು ಸ್ಟೋರೀಸ್ ಹೇಳ್ತಾ ಇದ್ದ ಇಷ್ಟೊತ್ತು. ಮೋಹ ಆಮೇಲೆ ಪೋಸ್ಟ್ ಆಫೀಸಲ್ಲಿ ಏನು ಮಾಡಿದೆ? ಕೆಲಸ ಮಾಡಿಸಿದ್ರಾ? ಇಲ್ಲ, ಅದೆಲ್ಲ ಹಂಗೆ ಅಪ್ಪಿಟ್ಟು ಸೀದಾ ಸ್ಕೂಲು, ಸೀದಾ ರೈಸ್ ಫುಟ್ಟು, ಸೀದಾ ವಾಟರ್. ಸೀದಾ ಏನು ಕ್ಲಾಸ್ ಏನು ಮಾಡಿಲ್ಲ? ಫುಲ್ ಖುಷಿ ನಿಂಗೆ? ಕ್ಲಾಸ್ ಏನು ಮಾಡಿಲ್ಲ? ಏನೂ ಓದಿಲ್ಲ, ಬರೀ ಡ್ರಾಯಿಂಗ್. ನಿನ್ನ ಕೈ ಅಡ್ಸ್ಕೊಳ್ತೀನಿ. 3, 2, 1. ಓ ಮೈ ಗಾಡ್, ಅಷ್ಟೊಂದು ಬಿಡು, ಸ್ವಲ್ಪ ಇನ್ನೂ ಸ್ವಲ್ಪ ಇನ್ನೂ ಬೀಳ್ಸು. ನೀನು ತಿನ್ನು, ಸಾಕು ನನಗೆ 2. ಥ್ಯಾಂಕ್ ಯು, ಲವ್ ಯು. ಇನ್ನೊಂದು ಸಾಕು ಥ್ಯಾಂಕ್ ಯು. 2. ಆಮೇಲೆ 1. 1 2 3 ಸ್ಟಾರ್ಟ್ ಆಗುತ್ತೆ. ಅವ್ವ ಸಾಕು. ಅಜ್ಜಿಯಿಂದ ನೀನು ತಿನ್ನೋಕೆ ಮಗುಗೆ ತಿನ್ಸಲ್ಲ, ಕೊಡು. ಅಜ್ಜೆ ನೀನು ಕೊಡಬೇಡ, ಖಾರ ಆಗುತ್ತೆ. ಅವನು ಕೊಡಬಾರ್ದು. ಹಿಂಗೆ ಮುಟ್ಬಿಟ್ಟು ಕಣ್ಣು ಹಿಂಗೆ ಆಡಮೇಲ ಒಂದು ಕೊಡು ಟೇಸ್ಟ್ಗೆ, ನಾನು ಎದ್ದೋಗ್ತೀನಿ. ಥ್ಯಾಂಕ್ ಯು. ಸಾಕು, ಥ್ಯಾಂಕ್ ಯು ಸೋ ಮಚ್. ಸಾಕೆತ್ತಿಡು. 3, 2, 1 ಕೊಟ್ಟೆ. ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಸುಮ್ಮನೆ ಹಾಗೆ ಸ್ಟಾಪ್ ಮಾಡೋದು ಬೇಡ ಅಂತ ಹೇಳಿ. ನಮ್ಮಮ್ಮ ಈಗ ಮಧ್ಯಾಹ್ನ ಅಡುಗೆಗೆ ಏನೋ ರೆಡಿ ಮಾಡ್ತಿದ್ದಾರೆ, ಸಿಂಪಲ್ ಸಾಂಬಾರು. ಸೊ ಏನು ಸಾಂಬಾರು ಅಂತ ಅದರದ್ದು ವಿಡಿಯೋ ನಾನು ರೆಸಿಪಿ ನಿಮ್ಗೆ ಹಾಕ್ತೀನಿ. ಅದ್ರದ್ದು ರೆಸಿಪಿ ಖಂಡಿತವಾಗ್ಲೂ ನಾನು ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಟೊಮೆಟೊ, ಕೊತ್ತಂಬರಿ ಸೊಪ್ಪು. ನೀವೇ ಕೇಳಿಸ್ಕೊಂಡ್ರಲ್ಲ, ನನ್ನ ಮಗ ತುಂಬ ಡಿಸ್ಟರ್ಬ್ ಮಾಡ್ತಿದ್ದ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಇಷ್ಟು ಕಾಳಿಗೆ ಕಡಲೆಪಪ್ಪು, ಒಂಚೂರು ಚಕ್ಕೆ ಟೇಸ್ಟ್ಗೆ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಒಂದು 3 ಇಲ್ಲ 4, ಆ್ಯಂಡ್ ಈರುಳ್ಳಿ, ಕಾಯಿ, ಇದನ್ನೆಲ್ಲ ಹಾಕಿ ಮಿಕ್ಸಿಗೆ ಹಾಗೆ ಹಸಿದಾಗೆ ನಾವು ರುಬ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೆ. ಇದನ್ನು ಹಸಿದಾಗೂ ರುಬ್ಕೊಬೋದು, ಇಲ್ಲಾಂದರೆ ನೀವು ಎಲ್ಲ ಹುರ್ಕೊಂಡು ಅದಾದಮೇಲೂ ರುಬ್ಕೊಬೋದು. ನಾವಿಲ್ಲಿ ಹಸಿದಾಗೆ ರುಬ್ಕೊತಾ ಇದ್ವಿ, ಟೈಮ್ ಆಯ್ತಂತ. ಕಾಳು ತೊಳ್ಕೊಳ್ಳೋದ್ರ ಜೊತೆಗೆ ಈ ಆಲೂಗಡ್ಡೆ ಬದನೆಕಾಯಿ ಎರಡೂ ತೊಳ್ಕೊತಾ ಇದ್ದಾರೆ. ಸಾಂಬಾರ್ದ ರುಬ್ಬಾದ್ಮೇಲೆ ಒಂಚೂರು ನೀರು ಹಾಕ್ಕೊಂಡು ಅದಕ್ಕೆ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದಾರೆ. ಇದು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಸಾಂಬಾರು. ಇಲ್ಲಿ ಒಗ್ಗರಣೆಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದಾರೆ. ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ ಎಲ್ಲ ನೆಕ್ಸ್ಟ್ ಅವರೇ ರುಬ್ಕೊಂಡು ಬರ್ತಾರೆ. ಇಲ್ಲಿ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಚಿಟಪಟ ಅನ್ನೋವರೆಗೂ ವೆಯ್ಟ್ ಮಾಡೋಣ. ಅದಾದಮೇಲೆ ಇನ್ನು ತೋರಿಸಿದ್ನಲ್ಲ
ತುಂಬಾ ಸಿಂಪಲ್, ಖಂಡಿತವಾಗ್ಲೂ ಟ್ರೈ ಮಾಡಬೇಕು ನೀವು. ಸೊ ಸಾಸಿವೆ ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಕಾಳು ಹಾಕ್ಕೊಂಡಿದ್ದೀನಿ. ಒಂದೊಂದು ಕಡೆ ಒಬ್ಬೊಬ್ಬರು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ. ಇದು ನಮ್ಮ ಗೌಡ ಸ್ಟೈಲ್ ಮಾಡ್ತಿರೋದು. ಸೊ ಫಸ್ಟು ಎಣ್ಣೆಯಲ್ಲಿ ಈ ಹಸಿ ಕಾಳ್ದು ಸ್ಮೆಲ್ಲು, ಆಲೂಗಡ್ಡೆ ಬದನೆಕಾಯ್ದು ಎಲ್ಲ ಸ್ಮೆಲ್ ಹೋಗಲಿ ಅಂತ ಫಸ್ಟು ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡ್ತಾರೆ. ಕೆಲವರು ಎಲ್ಲ ಒಟ್ಟಿಗೆ ಹಾಕಿ ಕೂಗಿಸ್ತಾರೆ, ಕೆಲವರು ಫಸ್ಟ್ ಮಸಾಲೆ ಹಾಕ್ತಾರೆ, ಆಮೇಲೆ ಕಾಳು ಹಾಕ್ತಾರೆ, ಕೆಲವರು ಕಾಳು ಕೂಗ್ಸೋದೇ ಇಲ್ಲ. ಈ ಥರ ಮಸಾಲೆನ ನುಣ್ಣಗೆ ರುಬ್ಕೊಂಡು ಅದಾದಮೇಲೆ ಈ ಕಾಳ್ದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಮಸಾಲೆನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಲೆ. ಅದಾದಮೇಲೆ ಒಂಚೂರು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮತ್ತೆ ಇನ್ನೊಂಚೂರು ಫ್ರೈ ಮಾಡಿ, ನೀರು ಹಾಕೊಂಡ್ಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅಂದರೆ ಗ್ಯಾಪಲ್ಲಿ ನಿಮ್ಮ ಮಸಾಲೆ ಡಬ್ಬೆ ತೋರಿಸಿದೆ. ಸೊ ಅಷ್ಟರಲ್ಲಿ ನನ್ನ ಮಗ ನಂದು ಹೊಸ ಟಿ ಶರ್ಟ್ ತೋರಿಸು ಬಾ ಅಂತ ಹಠ ಮಾಡ್ತಿದ್ದ. ನೋಡ್ಕೊ ಮಮ್ಮಿ ಹೆಂಗಿದೆಯಲ್ಲ. ಆಮೇಲೆ ಮಮ್ಮಿ ನೋಡು, ಇದಿದೆಯಲ್ಲ ಅದೊಳಗಡೆ ಇದಿದೆಯಲ್ಲ ನೋಡು, ಇದಿಲ್ಲ ನೋಡು, ಇದೇ ಮಾತಾಡೋದು ನೋಡು. ಹುಡುಗ ಓಹೋ, ನನ್ನ ಬಟ್ಟೆ ನಂಗೆ ಗೊತ್ತು. ಸೊ ಹಿಂಗಂದರೆ ಯಾವ ಕಲರ್ ಇದು? ಬ್ಲೂ. ಹಿಂಗಂದರೆ ಗೋಲ್ಡ್. ವಾವ್, ಚೆನ್ನಾಗಿದೆ ನನ್ನ ಬಟ್ಟೆ. ಹೀಗೆ ಕುಕ್ಕರ್ ಆಫ್ ಆಗೋಷ್ಟರಲ್ಲಿ ವಿಸಿಲ್ಲು ನಮ್ಮಮ್ಮ ಮುದ್ದೆನೂ ರೆಡಿ ಮಾಡಿದ್ರು. ಈ ಕಾಳು ಸಾರಿಗೆ ಎಸ್ಪೆಷಲಿ ಮುದ್ದೆ ಸಖತ್ತಾಗಿರುತ್ತೆ ಅಂತ ಮುದ್ದೆ ತಿಂದು ನಮ್ಮ ಊಟನ ಮುಗಿಸಿದ್ವಿ. ಹೋಪ್ ಈ ಒಂದು ಸಣ್ಣ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವೀಡಿಯೋಸಲ್ಲಿ ಸಿಗೋಣ. ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಬಾಯ್.